ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ನಿಮ್ಮ ಗ್ರಾಮರ್ ಅಲ್ಲಿ ಬರುವಂಥದ್ದು ಇನ್ನೊಂದು ಟಾಪಿಕ್ ಯಾವುದಪ್ಪ ಅಂತಂದರೆ ಅದು ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ, ಸೊ ಇದು ನಿಮ್ಗೆ ಏನಿರುತ್ತೆ ಅಂತಂದರೆ ಒಂದು ಕ್ವಶನ್ ಇರುತ್ತೆ. ಸೊ ಒಂದು ಮಾರ್ಕ್ಸಿಗೆ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಎಂಬ ಒಂದು ಟಾಪಿಕ್ ಮೇಲೆ ನೀವು ಮಾರ್ಕ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಏನು ಸರ್ ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಅನ್ನೋದಾದರೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತಂದರೆ ಇಲ್ಲಿ ಹೇಳ್ತೀನಿ ನೋಡಿ. A language functions explain why someone says something. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಯಾಕೆ ಅದನ್ನು ಹೇಳ್ತಾ ಇದ್ದಾನೆ, ಏನು ಅದನ್ನು ಹೇಳ್ತಾ ಇದ್ದಾನೆ ಅಂತೇಳಿ ತಿಳ್ಕೊಳ್ಳೋದು ಏನಪ್ಪ ಅಂತಂದರೆ ಅದೇ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಅಂದರೆ ಒಬ್ಬ ಹೇಳುವವ ಏನು ಹೇಳ್ತಾ ಇದ್ದಾನೆ, ಸೊ ಅದು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಂತೇಳಿ ತಿಳ್ಕೊಳ್ಳೋದು ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂತಂದರೆ, ಇಫ್ ಯು ಆರ್ ಟೀಚಿಂಗ್ a class you will have to give a introductions. ಹೌದಾ, ಒಂದು ವೇಳೆ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ನಾನು ಹೇಳಿದೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ಏನು ಅಂತೇಳಿ ನಾನು ತಿಳ್ಕೊಳ್ಳೋದಂದರೆ, ಅಥವಾ ಯಾವುದೇ ಒಂದು ಟಾಪಿಕ್ ಬಗ್ಗೆ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ ಅಂತಂದರೆ ಅದ್ರ ಬಗ್ಗೆ ನಾನು ಏನು ಕೊಡಬೇಕಾಗುತ್ತೆ, ನಿಮಗೆ ಇಂಟ್ರಡಕ್ಷನನ್ನು ಕೊಡಬೇಕಾಗುತ್ತೆ, ಅದ್ರ ಬಗ್ಗೆ ನಾನು ಪರಿಚಯವನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಗಿವಿಂಗ್ ಅ ಇಂಟ್ರಡಕ್ಷನ್ ಈಸ್ ಅ ಫಂಕ್ಷನ್ಸ್. ಅಂದರೆ ನಾನೇನು ಪರಿಚಯ ಮಾಡ್ತೀನಲ್ಲ, ಸೊ ಆ ಪರಿಚಯಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತೇಳಿ ನಾವು ಕರಿತೀವಿ. ಓಕೆ, ಅಂದರೆ ಆ ಸಂಭಾಷಣೆ ಒಳಗೆ ಏನು ನಡೀತಾ ಇರುತ್ತಲ್ಲ, ಸೊ ಅದು ಯಾವ ಒಂದು ಫಂಕ್ಷನ್ ನಡೀತಾ ಇರುತ್ತಲ್ಲ, ಸೊ ಆ ಫಂಕ್ಷನ್ಸ್ ಏನಪ್ಪ, ಆ ಒಂದು ಕೆಲಸ ಏನು ಅಂತ ಹೇಳುವುದೇ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಹಂಗಿದ್ಮೇಲೆ ಎಷ್ಟು ವಿಧಗಳ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ ಅಂತಂದರೆ, ಎಷ್ಟು ಸಂಭಾಷಣೆ ಮಾಡ್ತೀವಿ ಅಷ್ಟೆಲ್ಲ ಲ್ಯಾಂಗ್ವೇಜ್ ಫಂಕ್ಷನ್ಸ್ ನಮಗೆ ಸಿಗ್ತವೆ. ಹೌದಾ, ನಿಮಗೆ ಭಾಳ ಇಂಪಾರ್ಟೆಂಟ್ ಇರುವಂಥ ಆಮೇಲೆ ಅತಿ ಕಾಮನ್ ಇರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಬರ್ತೀನಿ. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಏನು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ. ಏನು ನಿಮ್ಗೆ ಈಸಿಯಾಗಿ ಹೇಳಬೇಕು ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ಏನಪ್ಪ ಅಂತಂದರೆ, ಇವಾಗ ನಾನು ನನ್ನ ಮದುವಿದೆ ಅಂತ ಅಂದ್ಕೊಳ್ಳಿ. ಹೌದಾ, ನನ್ನ ಮದುವೆ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ರಾಮು ಅವನಿಗೆ ನಾನು ಇನ್ವಿಟೇಷನನ್ನು ಕೊಡ್ತಾ ಇದ್ದೀನಿ. ಹೌದಾ, ಇನ್ವಿಟೇಷನನ್ನು ಕೊಡ್ತಾ ಇದ್ದೀನಿ, ಹಿಂಗೆ ನಂದು ಮಂಗಳವಾರ ಮದುವೆ ಇದೆ, ನೀನು ಬಾ ಮದುವೆಗೆ ಅಂತೇಳಿ ನಾನು ಏನು ಕೊಡ್ತೀನಿ, ಇನ್ವಿಟೇಷನ್ ಕಾರ್ಡನ್ನು ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಅವನು ಏನು ಮಾಡ್ತಾನೆ, ಇಲ್ಲಲ್ಲಪ್ಪ ನಾನು ಬರ್ತಿದ್ದೆ, ನನಗೂ ಬರೋಕ್ಕೆ ಇಷ್ಟ, ಆದರೆ ನಾನು ಏನು ಮಾಡ್ತೀನಿ ಅಂದರೆ ನಾನು ನಮ್ಮ ಕಾಕಂದ ಮದುವೆ ಐತಿ, ಸೊ ಹಂಗಾಗಿ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಾನಲ್ಲ. ಅಂದರೆ ನಾನು ನಮ್ಮ ಕಾಕನ ಮದುವೆ ಇದೆ, ಅಲ್ಲಿ ನಾವು ಹೋಗ್ತೀನಿ ಅಂತ ಹೇಳ್ತಾನಲ್ಲ. ಸೊ ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ನಾವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಏನು ಸರ್ ಇದ್ರಾಗ ಏನಿದೆ, ನೀವು ಮದುವೆಗೆ ಕರೆದ್ರಿ, ಅವನು ಇಲ್ಲ ನಮ್ಮ ಕಾಕನ ಮದುವೆಗೆ ಹೋಗ್ತೀನಿ ಅಂತಂದ. ಸೊ ಅದ್ರಾಗ ಏನು ಫಂಕ್ಷನ್ಸ್ ಇದೆ ಅಂತಂದರೆ, ಅವ ಏನು ಮಾಡಿದ, ನನ್ನ ಮದುವೆಗೆ ಬರೋದನ್ನು ರಿಜೆಕ್ಟ್ ಮಾಡಿದ. ಹೌದಾ, ರಿಜೆಕ್ಟ್ ಮಾಡಿದ. ಓಕೆ, ರಿಜೆಕ್ಟ್ ದ ಇನ್ವಿಟೇಷನ್ಸ್. ಈ ರಿಜೆಕ್ಟ್ ಅನ್ನೋದು ಏನಪ್ಪ ಅಂತಂದರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್. ಅರ್ಥ ಆಯ್ತಾ? ಇಲ್ಲ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸರ್ ನಮಗೆ ಇಂಗ್ಲೀಷ್ ಗ್ರಾಮರ್ ಅಂದರೆ ಆಗಿ ಬರೋದಿಲ್ಲ, ಸೊ ನೀವೇನು ಮಾಡಿರಿ, ನಮಗೆ ಪ್ಲೀಸ್ ನೀವೇನು ಮಾಡಿರಿ, ಇಂಗ್ಲೀಷ್ ಗ್ರಾಮರನ್ನು ಹೇಳ್ಕೊಡ್ರಿ ಅಂತೇಳಿ ಹೇಳ್ತೀರಿ. ಹೌದಾ, ನೀವೇನಂದ್ರಿ, ಪ್ಲೀಸ್ ನೀವೇನು ಮಾಡಿರಿ ಸರ್, ನಮಗೆ ಇಂಗ್ಲೀಷ್ ಗ್ರಾಮರ್ ಹೇಳ್ಕೊಡ್ರಿ ಅಂತೇಳಿ ನಾನು ಏನು ರಿಕ್ವೆಸ್ಟ್ ಏನು ಹೇಳ್ತಿರಲ್ಲ ನೀವು. ಸೊ ಇಲ್ಲಿ ಪ್ಲೀಸ್ ನೀವು ಹೇಳ್ಕೊಡ್ರಿ ಅಂತ ಹೇಳ್ತಿರಲ್ಲ, ಸೊ ನೀವು ಪ್ಲೀಸ್ ಹೇಳ್ಕೊಡ್ರಿ ಅನ್ನೋದು ಏನಂತ ಅಂತಂದರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ರಿಕ್ವೆಸ್ಟಿಂಗ್. ಓಕೆ, ಈ ರಿಕ್ವೆಸ್ಟಿಂಗ್ ಅನ್ನೋದು ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಅಂದರೆ ನೀವು ಏನು ಹೇಳ್ತಾ ಇದ್ದೀರಿ, ಸೊ ಅದು ಅರ್ಥವನ್ನು ಕೊಡೋದು ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗುತ್ತೆ. ಓಕೆ, ಇಲ್ಲ ಸರ್ ಈಗೂ ಅರ್ಥ ಆಗಲಿಲ್ಲ ನಮಗೆ, ಏನು ನೀವೆಲ್ಲ ಹಿಂಗೆ ಹೇಳ್ಬಿಟ್ರೆ ಹೆಂಗ್ರಿ, ಸೊ ಅರ್ಥ ಆಗಂಗೆ ಹೇಳ್ರಿ ಅಂತಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ನಾನು ನಿಮಗೆ ಹೇಳ್ತೀನಿ, ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ. ಸೊ ನೀವು ಇವಾಗ ಓದಲಿಲ್ಲ ಅಂದರೆ ಮುಂದೆ ನಿಮ್ಗೆ ಏನಾಗುತ್ತೆ, ಜೀವನ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹೌದಾ, ಹಿಂಗೆ ಹೇಳೋದನ್ನು ನೀವು ಕೇಳ್ತೀರಿ. ಓಕೆ, ಈ ಥರ ನಮ್ಮ ಇಬ್ಬರ ನಡುವೆ ಸಂಭಾಷಣೆ ಆಗೋದನ್ನು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಅಡ್ವೈಸ್ ಮಾಡ್ತಾ ಇದ್ದೀನಿ. ಹೌದಾ, ಈ ಅಡ್ವೈಸ್ ಅನ್ನೋದೇನಪ್ಪ ಅಂತಂದರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗುತ್ತೆ. ಓಕೆ, ಆಯ್ತಪ್ಪ. ಈ ಥರ ಈಗಾದರೂ ಅರ್ಥ ಆಯ್ತಾ ನಿಮಗೆ? ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಏನು ಕೊಡ್ತೀನಿ ನಾನು, ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ, ನಂದು ಫೋನ್ ಇದೆ. ಹೌದಾ, ನಂದು ಫೋನ್ ಇದೆ, ನಾನು ಚಾರ್ಜ್ ಇಟ್ಟಿನಿ. ಸೊ ಅದನ್ನೇನು ಮಾಡಿರಿ, ಇವಾಗ ಎ ಅನ್ನೋನು ನಾನು, ಬಿ ಅನ್ನೋನು ಇನ್ನೊಬ್ಬ.
ಸೊ ಅವಾಗ ನನ್ನ ಫೋನ್ ಇದೆ, ನಾನು ಚಾರ್ಜ್ ಇಟ್ಟಿದ್ದೀನಿ. ಸೊ ಬಿ ಅವ್ನಿಗೆ ಏನು ಬೇಕಾಗಿದೆ, ಫೋನ್ ಬೇಕಾಗಿದೆ. ಹೌದಾ, ಫೋನ್ ಬೇಕಾಗಿದೆ. ಇವನೇನು ಮಾಡ್ತಾನೆ, ಸರ್ ನಿಮ್ಮದು ಒಂದು ಸ್ವಲ್ಪ ನಾನು ಫೋನ್ ಯೂಸ್ ಮಾಡ್ಬೋದಾ, ಹೌದಾ, ಫೋನ್ ಯೂಸ್ ಮಾಡಬಹುದಾ ಅಂತ ಕೇಳ್ತಾನಲ್ಲ. ಇದೇನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಏನು ಇದು ಲ್ಯಾಂಗ್ವೇಜ್ ಫಂಕ್ಷನ್ ಅಂತಂದರೆ ಸೀಕಿಂಗ್ ಪರ್ಮಿಷನ್ ಅನ್ನು ಕೇಳೋದೇನಪ್ಪ ಅಂತಂದರೆ ಇದು ಲ್ಯಾಂಗ್ವೇಜ್ ಫಂಕ್ಷನ್. ಸೀಕಿಂಗ್ ಪರ್ಮಿಷನ್ ಅನ್ನೋದೇನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ, ಈ ಥರ ನಿಮ್ಮ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸರಿ, ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾವೇನು ಮಾಡೋಣ ಅಂತಂದರೆ ಈ ಕ್ಲಾಸಲ್ಲಿ ನೋಡ್ತಾ ಬರೋಣ. ಅರ್ಥ ಆಯ್ತಲ್ಲ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ಏನಂತೀವಿ. ಸೊ ಆಗಿದ್ಮೇಲೆ ಸೊ ಎಷ್ಟು ಥರದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬರ್ತಾವೆ ಅಂದರೆ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್, ಅಂದ್ರೆ ನನ್ನ ಪರಿಚಯ ಇನ್ನೊಬ್ಬರಿಗೆ ಮಾಡಿಕೊಡೋದು ಕೂಡ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗುತ್ತೆ. ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನನ್ನು ಕೇಳೋದು ಕೂಡ, ಆಮೇಲೆ ಇನ್ಫಾರ್ಮೇಷನನ್ನು ಕೊಡೋದು ಕೂಡ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗುತ್ತೆ. ಆಮೇಲೆ ಆಸ್ಕಿಂಗ್ ಫಾರ್ ಆ್ಯಂಡ್ ಗಿವಿಂಗ್ ಅ ಡೈರೆಕ್ಷನ್ಸ್. ಇವಾಗ ನಾನು ಒಂದು ಊರ ಕಡೆ ಹೋಗಿದ್ದೀನಿ ನಾನು, ಸೊ ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಹೋಗೋದು ಹೆಂಗು ಅಂತೇಳಿ ನಾನು ಕೇಳ್ಬೋದು, ಅಥವಾ ಇನ್ನೊಬ್ಬರು ಕೇಳಿದನ ನಾನು ರೈಲ್ವೆ ಸ್ಟೇಷನ್ಗೆ ಹೋಗೋದು ಹೆಂಗೆ ಅಂತ ಹೇಳೋದು ಕೂಡ ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ, ಆಮೇಲೆ ಗಿವಿಂಗ್ ಇಂಟ್ರಡಕ್ಷನ್ಸ್ ಅದು ಕೂಡ, ಆಮೇಲೆ ಮೇಕಿಂಗ್ ರಿಕ್ವೆಸ್ಟ್, ನಾನು ಹೇಳಿದ್ನಲ್ಲ ಫೋನ್ ಚಾರ್ಜ್ ಇಟ್ಟಿದೆ ಫೋನ್ ಯೂಸ್ ಮಾಡಲಿ ಅಂತ ಕೇಳೋದು ಕೂಡ ಒಂದು ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಆಮೇಲೆ ಗಿವಿಂಗ್ ಸಜೆಷನ್ಸ್, ನಾನು ಹೇಳಿದೆ ನೀವು ಚೆನ್ನಾಗಿ ಓದ್ರಿ ಅನ್ನೋದು, ಇದೇನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗುತ್ತೆ. ಆಮೇಲೆ ಅಡ್ವೈಸ್, ಓಕೆ, ಅಡ್ವೈಸ್, ಆಮೇಲೆ ಅದ್ರ ಥ್ಯಾಂಕ್ಫುಲ್ ಆಗಿರೋದು, ಆಮೇಲೆ ಥ್ಯಾಂಕಿಂಗ್, ಆಮೇಲೆ ಎಕ್ಸ್ಪ್ರೆಸ್ಸಿಂಗ್ ಒನ್ಸ್ ಒಪಿನಿಯನ್ ಅಂತಂದರೆ ಇವಾಗ ನಂದೊಂದು ಅಂಗಡಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಆ ಅಂಗಡಿ ಒಳಗೆ ನನಗೆ ಲಾಭ ಆಗ್ತಾ ಇಲ್ಲ, ಸೊ ಹಾಗಾಗಿ ನಾನು ಏನಾದರೂ ಮಾಡಿ ನಾನು ಲಾಭ ಮಾಡ್ಕೋಬೇಕು ಅಂಥೇಳಿ ನಾನು ಯೋಚನೆ ಇರುತ್ತೆ. ಸೊ ನಾನು ಒಂದು ಪ್ಲ್ಯಾನ್ ಹಾಕಿರ್ತೀನಿ, ಆ ಪ್ಲ್ಯಾನ್ ವರ್ಕ್ ಆಗಿರೋಂಗಿಲ್ಲ. ಸೊ ಅವಾಗ ಏನು ಮಾಡೋಣ, ಇನ್ನೊಬ್ಬರದ್ದು ಏನು ಕೇಳೋಣ ಅಂದರೆ ಹಿಂಗಾಗಿದೆ, ನಂಗೆ ಲಾಸ್ ಆಗ್ತಿದೆ, ಬಟ್ಟೆ ಅಂಗಡಿ ಹಾಕಿದ್ದೀನಿ, ಏನು ಮಾಡ್ರೂ ವ್ಯಾಪಾರ ಆಗ್ತಿಲ್ಲ ಅಂತ ಅಂದಾಗ ಇನ್ನೊಬ್ಬರು ನಿಮ್ಗೆ ಏನು ಮಾಡ್ತಾರೆ, ಸಜೆಷನನ್ನು ಕೊಡ್ತಾರಲ್ಲ. ಸೊ ಅದೇನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಹಂಗೆ ಮಾಡಬೇಡ್ರಿ, ನೀವು ಆಫರ್ ಇಡ್ರಿ, ಆಫರ್ ಇಟ್ಬಿಟ್ಟು ನೀವು ವ್ಯಾಪಾರ ಮಾಡಿರಿ ಅಂತ ಹೇಳೋದು ಏನಪ್ಪ ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಒನ್ಸ್ ಒಪಿನಿಯನ್. ಹೌದಾ, ಸರಿತು ಹಂಗೆ ಮಾಡೋಣ ಅನ್ನೋದು ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ, ಇಷ್ಟು ನಿಮ್ಗೆ ಏನು ಬರ್ತಾವೆ ಅಂದರೆ ಇಂಪಾರ್ಟೆಂಟ್. ಏನು ನಿಮಗೆ ಇಂಪಾರ್ಟೆಂಟ್ ಜಾಸ್ತಿ ಬರೋ ಏನಪ್ಪ ಅಂದರೆ ಸಜೆಷನ್ ಒಂದು, ಆಮೇಲೆ ಗಿವಿಂಗ್ ಇಂಟ್ರಡಕ್ಷನ್, ಆಸ್ಕಿಂಗ್ ಆ್ಯಂಡ್ ಗಿವಿಂಗ್ ಡೈರೆಕ್ಷನ್ಸ್, ಆಮೇಲೆ ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್, ಇಂಟ್ರಡಕ್ಷನ್ ಆ್ಯಂಡ್ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್. ಓಕೆ, ಇಷ್ಟು ನಿಮಗೆ ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಒಂದೊಂದಾಗಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ನಾವು ನೋಡ್ತಾ ಬರೋಣ. ಒಂದನೇದೇನಪ್ಪ ಅಂದರೆ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್. ಸೊ ಇದನ್ನು ಯಾವ ರೀತಿ ಕೇಳ್ತಾರೆ ಅಂತ ಅನ್ನೋದಾದರೆ, ಸೊ ನೀವು ಇಲ್ಲಿ ನೋಡ್ರಿ, ನಿಮಗೆ ಏನು ಮಾಡ್ತಾರೆ, ಒಂದು ಸೆಂಟೆನ್ಸನ್ನು ಕೊಡ್ತಾರೆ ಇಲ್ಲಿ. ಓಕೆ, ಒಂದು ಸೆಂಟೆನ್ಸನ್ನು ಕೊಟ್ಬಿಟ್ಟು ಅದ್ರಾಗ ಒಂದು ಪಾರ್ಟಿಗೆ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಅಂಡರ್ಲೈನ್ ಹಾಕ್ತಾರೆ. ಹೌದಾ, ಅಂಡರ್ಲೈನ್ ಹಾಕಿಬಿಟ್ಟು ಈ ಅಂಡರ್ಲೈನ್ ಹಾಕಿಬಿಟ್ಟು ನಿಮ್ಗೆ ಏನು ಮಾಡ್ತಾರೆ, 4 ಆಪ್ಷನ್ಸ್ ಕೊಡ್ತಾರೆ. ಏನು ಆಪ್ಷನ್ಸ್, ಮೇಕಿಂಗ್ ರಿಕ್ವೆಸ್ಟ್ ಅನ್ನೋದು ಎ ಕೊಟ್ಟರೆ, ಗಿವಿಂಗ್ ಇಂಟ್ರಡಕ್ಷನ್ ಅನ್ನೋದು ಬಿ ಕೊಡ್ತಾರೆ, ಆಮೇಲೆ ಆಸ್ಕಿಂಗ್ ಆ್ಯಂಡ್ ಗಿವಿಂಗ್ ಫಾರ್ ಡೈರೆಕ್ಷನ್ಸ್ ಐತೆ ಸಿ ಕೊಡ್ತಾರೆ. ಸೊ ಈ ಥರ ಏನು ಮಾಡ್ತಾರೆ ಅಂದರೆ ನಿಮಗೆ ಕೇಳ್ತಾ ಬರ್ತಾರೆ. ಸೊ ನಿಮ್ಗೆ ಇಲ್ಲಿ ತೋರಿಸೇ ಬಿಡ್ತೀನಿ ರೀ ನಾನು. ಓಕೆ, ನಿಮ್ಗೆ ಇದು ಕಾಣುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, read the conversations and choose the language function in the underline of sentence ಅಂತೇಳಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಈ ಥರ ನಿಮಗೆ ಕ್ವಶನನ್ನು ಕೇಳ್ತಾರೆ. ಇದು ನಿಮಗೆ 1 ಮಾರ್ಕ್ಸಿಗೆ. ಸೊ ಯಾವ ರೀತಿ ಅಂತಂದರೆ ಇಬ್ಬರ ನಡುವೆ ಆದಂಥ ಒಂದು ಸಂಭಾಷಣೆಯನ್ನು ಕೊಡ್ತಾರೆ. ಇಲ್ಲಿ ಏನಾಗುತ್ತೆ, ಫಾದರ್ ಮತ್ತು ಶ್ರೇಯಾ ಅನ್ನೋರ ನಡುವೆ ಒಂದು ಸಂಭಾಷಣೆ ಆಗುತ್ತೆ. ಏನಪ್ಪ ಅಂದರೆ ಇವನು ದಟ್ಸ್ ಅ ಗ್ರೇಟ್, ಗೋ ಹ್ಯಾಡ್ ಆ್ಯಂಡ್ ಸ್ಪೀಕ್ ವೆಲ್ ಮೈ ಡಿಯರ್ ಅಂಥೇಳಿ ಅಪ್ಪ ಹೇಳ್ತಾನೆ ಶ್ರೇಯಾಗ. ಓಕೆ, ಆವಾಗ ಶ್ರೇಯಾ ಹೇಳ್ತಾಳೆ ವಾಟ್ ಶುಡ್ ಐ ಸ್ಪೀಕ್ ಡ್ಯಾಡಿ ಅಂತೇಳಿ ಕೇಳ್ತಾನೆ. ಆವಾಗ ಅಪ್ಪ ಹೇಳ್ತಾನೆ ರಿಪಬ್ಲಿಕ್ ಡೇ ಈಸ್ ಆ್ಯಕ್ಚುಲಿ ವೆನ್ ವಿ ಇಂಡಿಯನ್ಸ್ ಗಾಟ್ ಅವರ್ ಕಾನ್ಸ್ಟಿಟ್ಯೂಷನ್. ಓಕೆ, ಆಮೇಲೆ ಶ್ರೇಯಾ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅಂದರೆ ಏನು ಅಂಥೇಳಿ ಯಾರು ಕೇಳ್ತಾರೆ ಅಂತಂದರೆ ಶ್ರೇಯಾ ಕೇಳ್ತಾರೆ. ಓಕೆ, ಇಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಪಾರ್ಟಿಗೆ ಏನು ಮಾಡ್ತಾರೆ, ಅಂಡರ್ಲೈನ್ ಹಾಕ್ತಾರೆ. ಸೊ ಇಲ್ಲಿ ನೋಡ್ರಿ,
ದ್ಯಾಟ್ಸ್ ಗ್ರೇಟ್, ಗೋ ಹೆಡ್. ಓಕೆ, ಇದೇನಪ್ಪ ಅಂತಂದರೆ ಶ್ರೇಯಾ ಬಂದ್ಬಿಟ್ಟು ಏನು ಮಾಡ್ತಾಳೆ ಅಂತಂದರೆ ಪರ್ಮಿಷನನ್ನು ಕೇಳ್ತಾಳೆ. ಸೊ ಈ ಥರ ನಮ್ಮ ಕಾಲೇಜಲ್ಲಿ ಅಥವಾ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ಸ್ ಇದೆ, ಸೊ ಅದಕ್ಕೆ ಏನು ಮಾಡೋಣ, ಈ ಥರ ಮಾತಾಡೋಕ್ಕೆ ನನಗೆ ಹೇಳಿದ್ದಾರೆ ಅಂಥೇಳಿ ಕೇಳ್ತಾಳೆ ಶ್ರೇಯಾ. ಸೊ ಆದಮೇಲೆ ಏನು ವಿಷಯ ಅಂತಂದರೆ ಜನವರಿ 26ಕ್ಕೆ ಫಂಕ್ಷನ್ಸ್ ಮಾಡ್ತಾ ಇದ್ದಾರೆ, ಸೊ ಅದ್ರ ಪರವಾಗಿ ನನಗೆ ಮಾತಾಡ್ರಿ ಅಂಥೇಳಿ ಹೇಳಿದ್ದಾರೆ ಈ ಸ್ಕೂಲಲ್ಲಿ ಅಂತಂದಾಗ ಅವಳು ಹೇಳ್ತಾಳೆ. ಸೊ ಅದಕ್ಕೆ ಅಪ್ಪನ ಕೇಳ್ತಾಳೆ, ಸರಿ ತಗೋ ಅದು ಒಳ್ಳೇದಲ್ಲ, ಹೋಗಿ ಮಾತಾಡು ಅಂತ ಹೇಳ್ತಾಳೆ. ಅದಕ್ಕೆ ಶ್ರೇಯಾ ಕೇಳ್ತಾಳೆ, ನಾ ಏನು ಮಾತಾಡಲಿ ಅಂತೇಳಿ ಕೇಳ್ತಾಳೆ. ರಿಪಬ್ಲಿಕ್ ಡೇ ಅಲ್ಲ, ಈ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ತಗೊಂಡಿದ್ದು ಆ ದಿನದ ಬಗ್ಗೆ ಮಾತಾಡು ಅಂತ ಅಪ್ಪ ಹೇಳ್ತಾನೆ. ಅದಕ್ಕೆ ಶ್ರೇಯಾ ಸಂವಿಧಾನ ಅಂದ್ರೆ ಏನು ಅಂಥೇಳಿ ಶ್ರೇಯಾ ಕೇಳ್ತಾರೆ. ಸೊ ಅಂಡರ್ಲೈನ್ ಏನು, ದ್ಯಾಟ್ಸ್ ಗ್ರೇಟ್, ಗೋ ಹೆಡ್. ಹೌದಾ, ಇಲ್ಲಿ ಏನು ಕೊಡ್ತಾರೆ ನಿಮಗೆ, ಒಬೆ ಅಂತ ಕೇಳ್ತಾರೆ, ಗ್ರ್ಯಾಟಿಟ್ಯೂಡ್ ಅಂತ ಕೇಳ್ತಾರೆ, ಅಗ್ರಿ ಅಂತ ಕೇಳ್ತಾರೆ, ಆಮೇಲೆ ಪರ್ಮಿಷನ್ ಅಂತ ಹೇಳಿ ಕೇಳ್ತಾರೆ. ಹೌದಾ, ಈ ಥರ ನಿಮಗೆ 4 ಆಪ್ಷನ್ಸ್ ಕೊಟ್ಬಿಟ್ಟು, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇವಳು ಶ್ರೇಯಾ ಮಾತಾಡೋಕ್ಕೆ ಒಪ್ಕೋತಾಳೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಅಗ್ರಿ. ಹೌದಾ, ಅಗ್ರಿ ಆಗುತ್ತೆ. ಅಂದರೆ ಅಪ್ಪನ ಶ್ರೇಯಾ ಕೇಳ್ತಾಳೆ, ಹಾಗಾಗಿ ಇವನು ಏನು ಮಾಡ್ತಾನೆ, ಅಪ್ಪ ಸರಿ ನೀನು ಮಾತಾಡು ಅಂತ ಹೇಳೋದ. ಅಗ್ರಿ ಏನಪ್ಪ ಅಂತಂದರೆ ಒಪ್ಕೊಳ್ಳೋದು. ಈ ಥರ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಫಂಕ್ಷನ್ಸನ್ನು ಕೊಡ್ತಾರೆ. ಓಕೆ, ಇನ್ನೂ ಒಂದು ನೋಡೋದಾದರೆ ಇಲ್ಲಿ ನೋಡಿ, read the following conversation and identify the language functions of the underlined sentence. ಈ ಥರ ಏನು ಮಾಡ್ತಾರೆ, ಕೊಡ್ತಾರೆ. ಸೊ ಸಂಭಾಷಣೆಯನ್ನು ಕೊಡ್ತಾರೆ. ಇಲ್ಲಿ ಅರುಣ್ ಮತ್ತು ಬಿಂದು ನಡುವೆ ಏನಾಗುತ್ತೆ ಅಂತಂದರೆ ಮಾತುಕತೆ ಶುರು ಆಗ್ತವೆ. ಹೌದಾ, ಮಾತುಕತೆ ಅಂದರೆ ಮದುವೆವಲ್ಲ, ಸೊ ಒಂದು ಸಂಭಾಷಣೆ. ಇದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಕಂಡುಹಿಡಿಯೋದು. ಓಕೆ, ಏನು ಅರುಣ್ ಹೇಳ್ತಾರೆ, ಐ ಹ್ಯಾವ್ ಅ ಪಾರ್ಟಿ ಎಟ್ ಹೋಮ್, ಪ್ಲೀಸ್ ಡೂ ಕಮ್. ನನ್ನ ಮನ್ಯಾಗ ಪಾರ್ಟಿ ಐತಿ, ನೀನು ಬಾರಪ್ಪ ಅಂಥೇಳಿ ಬಿಂದುಗೆ ಹೇಳ್ತಾಳೆ. ಓಕೆ, ಅವಾಗ ಬಿಂದು ಹೇಳ್ತಾಳೆ, ಐ ವುಡ್ ಹ್ಯಾವ್ ಟು ಲವ್ ಟು ಕಮ್. ನನಗೂ ಬರಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಐತಿ, ಆದರೆ ಬಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಆ್ಯಸ್ ಐ ಹ್ಯಾವ್ ಟು ಅಟೆಂಡ್ ದ ವೆಡ್ಡಿಂಗ್. ಸೊ ನೀನು ಪಾರ್ಟಿ ಇಟ್ಕೊಂಡಿದ್ದಿ, ಆ ಸಮಯದಾಗ ನಾನು ಏನು ಮಾಡಬೇಕಾಗೈತಿ, ಮದುವೆಗೆ ಹೋಗ್ಬೇಕಾಗೈತಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಸೊ ಈ ಥರ ಕೊಟ್ಬಿಟ್ಟು ಇಲ್ಲಿ ಬಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಆ್ಯಸ್ ಐ ಹ್ಯಾವ್ ಟು ಅಟೆಂಡ್ ದ ವೆಡ್ಡಿಂಗ್. ಸೊ ನನಗೂ ಬರಕ್ಕೆ ಇಷ್ಟ ಐತಿ, ಆದರೆ ನನಗೆ ಬರಕ್ಕೆ ಆಗೋದಿಲ್ಲ ಅನ್ನೋದೇನಪ್ಪ ಅಂತಂದರೆ ಇಲ್ಲಿ ರಿಜೆಕ್ಷನ್ ದ ಇನ್ವಿಟೇಷನ್. ಸೊ ಇದು ನಿಮ್ಮ ಆನ್ಸರ್. ಇದು ರಿಜೆಕ್ಟ್ ಮಾಡ್ತಾರಲ್ಲ, ಸೊ ಇದೇನಪ್ಪ ಅಂತಂದರೆ ರಿಜೆಕ್ಷನ್ ದ ಇನ್ವಿಟೇಷನ್ ಅಂತ ಹೇಳಿ ಆನ್ಸರ್ ಆಗುತ್ತೆ. ಓಕೆ, ಈ ಥರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಆಗಿದ್ಮೇಲೆ ಅಷ್ಟೆಲ್ಲ ಇದ್ವಲ್ಲ ಸರ್, ಅವುಗಳ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ ಅನ್ನೋದಾದರೆ, ಸೊ ಅವುಗಳನ್ನು ಕೂಡ ನಾವೇನು ಮಾಡೋಣ ಅಂದರೆ ನೋಡ್ತಾ ಬರೋಣ. ಸೊ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ನಿಮಗೆ ಹೇಳ್ಬೇಕಂತಂದರೆ, ಸೊ ಇಲ್ಲಿ ನೋಡ್ರಿ, ಓಕೆ, ನಾನು ಇಲ್ಲೇನು ಮಾಡಿದ್ದೀನಿ, ಯಾವುದೇ ರೀತಿಯಾದಂಥ ಸಂಭಾಷಣೆಗಳನ್ನು ತಗೊಂಡಿಲ್ಲ, ಬರೀ 1 ಸೆಂಟೆನ್ಸಲ್ಲಿ ಇರುವಂಥದ್ದು, ಆಮೇಲೆ ಡೈರೆಕ್ಟಾಗಿ ಅದ್ರ ಬಗ್ಗೆ ನೇರವಾಗಿ ಆನ್ಸರ್ ಬರುವಂಥದ್ದು ಮಾತ್ರ ನಾನು ಹೇಳಿದ್ದೀನಿ. ಬಟ್ ನಿಮಗೆ ಕ್ವಶನ್ಸ್ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಏನು ಮಾಡಿದ್ದಾರೆ, ನಾನು ಲಾಸ್ಟ್ ತೋರಿಸಿದ್ನಲ್ಲ, ಹಿಂಗೆ ಸಂಭಾಷಣೆ ಆಗುತ್ತೆ, ಅದ್ರ ನಡುವೆ ಏನು ಕೇಳ್ತಾರೆ ಅಂತಂದರೆ ಅಂಡರ್ಲೈನ್ ಹಾಕ್ತಾರೆ, ಆಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ನಲ್ಲ, ಆ ಥರ ಇರುತ್ತೆ. ಬಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ಏನು ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅನ್ನೋದು ಅರ್ಥ ಆಗಿಬಿಡುತ್ತೆ. ಓಕೆ, ಮೇ ಐ ಕಮ್ ಇನ್, ನಾನು ಒಳಗಡೆ ಬರಲ್ಲ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ, ಆಸ್ಕಿಂಗ್ ಅ ಪರ್ಮಿಷನ್ ಕೇಳ್ತಾ ಇದ್ದೀವಿ. ಎಸ್ ಪ್ಲೀಸ್ ಕಮ್ ಇನ್ ಅಂತ ಅವ್ರಂದರೆ ನಾನು ಒಳಗಡೆ ಬರೋದಕ್ಕೆ ಅವ್ರು ಪರ್ಮಿಷನ್ ಕೊಡ್ತಾರೆ. ಓಕೆ, ಮೇ ಐ ಕಮ್ಮಿಂಗ್ ಅನ್ನೋದು ಆಸ್ಕಿಂಗ್ ಅ ಪರ್ಮಿಷನ್ ಈಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ, he can run 100 meters in a 9 second. Okay, he can run 100 meters in a 9 seconds. ಸೊ ಇದೇನಪ್ಪ ಅಂತಂದರೆ ಎಬಿಲಿಟಿಯನ್ನು ಹೇಳುತ್ತೆ, ಅವನಿಗೆ ಆಗುತ್ತೆ. ಓಕೆ, ಅವನಿಗೆ ಓಡಕ್ಕೆ ಸಾಮರ್ಥ್ಯ ಆಗುತ್ತೆ ಅನ್ನೋದು ಅವನ ಎಬಿಲಿಟಿಯನ್ನು ಹೇಳುತ್ತೆ. ಇದು ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ, ಆಮೇಲೆ ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಪ್ರಿಪೇರ್ ದ ಸ್ಪೀಚ್. ಓಕೆ, ಇಲ್ಲೇನು ಮಾಡ್ತಾರೆ ಅಂತಂದರೆ, ನೀ ನನಗೆ ಹೆಲ್ಪ್ ಮಾಡು. ಯಾವುದಕ್ಕೆ, ನಾನು ಮಾತಾಡೋಕ್ಕೆ, ನನಗೆ ಫಂಕ್ಷನ್ಸ್ ಇದೆ, ನಾನು ಸ್ಪೀಚ್ ಕೊಡಬೇಕಾಗಿದೆ, ನೀನು ನನಗೆ ಏನು ಮಾಡು ಅಂತಂದರೆ ಹೆಲ್ಪ್ ಮಾಡು. ಸೊ ನೀವು ಇಲ್ಲೇನು ಮಾಡಿ, ಪ್ಲೀಸ್ ಅಂತೇಳಿ ಎಲ್ಲೆಲ್ಲಿ ಬರುತ್ತೋ, ಇಲ್ಲಿ ಪ್ಲೀಸ್ ಅಂತೇಳಿ ಬರುತ್ತಲ್ಲ,
ಸೊ ಪ್ಲೀಸ್ ಅನ್ನೋ ವರ್ಡನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ, ರಿಕ್ವೆಸ್ಟ್. ಓಕೆ, ಈ ರಿಕ್ವೆಸ್ಟ್ ಕಡೆ ನಾವು ಪ್ಲೀಸ್, ಎಲ್ಲಿ ಪ್ಲೀಸ್ ಅಂತ ಬರುತ್ತೋ ಅಲ್ಲಿ ರಿಕ್ವೆಸ್ಟ್ ಇದೆ ಅಂತ ಅರ್ಕೊಳ್ಳಿ. ಓಕೆ, ರಿಕ್ವೆಸ್ಟ್ ಈಸ್ ಏನಪ್ಪ ಅಂತಂದರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್. ಓಕೆ, ಆಮೇಲೆ ನೆಕ್ಸ್ಟು ಕುಡ್ ಐ ಹ್ಯಾವ್ ದ ಡೀಟೇಲ್ಸ್ ಪ್ಲೀಸ್. ಇಲ್ಲಿ ನೋಡಿ ಪ್ಲೀಸ್ ಅಂತ ಬಂದಿದೆ, ಆಮೇಲೆ ರಿಕ್ವೆಸ್ಟ್ ಈಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ, ಹಿ ಮೈಟ್ ಕಮ್ ಎಟ್ ಎನಿ ಮೂಮೆಂಟ್. ಅವನು ಯಾವಾಗಾದರೂ ಬರ್ಬೋದು, ಹೌದಾ, ಹೇಳೋಕ್ಕಾಗಂಗಿಲ್ಲ. ಇಲ್ಲಿ ಏನಪ್ಪ ಅಂತಂದರೆ ಪಾಸಿಬಿಲಿಟಿ, ಬರಬಹುದು, ಹೌದಾ. ಹಿ ಮೈಟ್ ಕಮ್ ಎಟ್ ಎನಿ ಮೂಮೆಂಟ್, ಬರಬಹುದು ಅನ್ನೋದೇನಪ್ಪ ಅಂದರೆ ಪಾಸಿಬಿಲಿಟಿ. ಸೊ ಹಾಗಾಗಿ ಇದೇನಪ್ಪ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ, ಇನ್ನೇನಪ್ಪ ಅಂತಂದರೆ ಎಸ್ ಯು ಮೇ ಗೋ ನೌ. ಎಸ್ ನೀನು ಹೋಗ್ಬೋದು. ಓಕೆ, ನೀನು ಹೋಗಬಹುದು, ನಾನೇನು ಮಾಡ್ತಾ ಇದ್ದೀನಿ, ಪರ್ಮಿಷನ್ ಕೊಡ್ತಾ ಇದ್ದೀನಿ. ಓಕೆ, ಗಿವಿಂಗ್ ಅ ಪರ್ಮಿಷನ್ ಈಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್. ಓಕೆ, ಆಮೇಲೆ ಹೌ ಅಬೌಟ್ ಅ ಕಪ್ ಆಫ್ ಕಾಫಿ. ಹೆಂಗಿರುತ್ತೆ ಇಲ್ಲಿ, ಒಂದು ವೇಳೆ ನಾನು ಇನ್ನೊಬ್ಬರು ಸೇರಿಬಿಟ್ಟು ಒಂದು ಟೀ ಪಾಯಿಂಟ್ ಹೋಗಿ ಅಲ್ಲಿ ಏನು ಮಾಡ್ತೀವಿ ಅಂತಾರೆ, ಕಾಫಿ ತೊಗೊಳಕ್ಕೆ ಹೋಗ್ತಿದ್ದೀವಿ ಅಂತಂದ್ರೆ ಕೇಳ್ತೀವಿ ಬಾಜೂರವ್ರು, ಇಲ್ಲಿ ಕಾಫಿ ಹೆಂಗೆ ಮಾಡ್ತಾರೆ ಅಂತೀವಿ, ಹೌದಾ. ಅಲ್ಲಿ ನಾವೇನು ಮಾಡ್ತೀವಿ, ಸಜೆಷನ್ ಕೇಳ್ತೀವಿ. ಅವ್ರು ಚಂದ ಇತ್ತು ಅಂದರೆ ತೊಗೋತೀವಿ, ಇಲ್ಲ ಅಂತಂದರೆ ಬೇರೆ ಏನಾದ್ರು ತೊಗೋತೀವಿ, ಹೌದಾ. ಹೌ ಅಬೌಟ್ ಅ ಕಪ್ ಆಫ್ ಕಾಫಿ, ಸಜೆಷನ್. ಸಜೆಷನ್ ಇಸ್ ಅ ಲ್ಯಾಂಗ್ವೇಜ್ ಫಂಕ್ಷನ್. ಓಕೆ, ಆಮೇಲೆ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಓಕೆ, ನೀನೇನು ಹೇಳ್ತೀಯ ಅದು ಕರೆಕ್ಟ್. ಸೊ ಇಲ್ಲಿ ಏನಂತಾರೆ, ನೀನು ಹೇಳ್ದಂಗೆ ನಾವು ಒಪ್ಕೋತೀವಿ ಅನ್ನೋದು ಅಗ್ರಿಮೆಂಟ್. ಓಕೆ, ಆಮೇಲೆ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನೀನು ಎದ್ದೇಳ್ಬೇಕು ನೋಡಿ, ಬೆಳಗ್ಗೆ 5ಕ್ಕೆ ಹೇಳ್ಬೇಕಂದ್ರೆ ಹೇಳ್ಬೇಕು, ಓದ್ಬೇಕಂದ್ರೆ ಓದ್ಬೇಕು. ಸೊ ಇದೇನು ಅಡ್ವೈಸ್. ಮನೆಯಲ್ಲೆಲ್ಲ ಹೇಳ್ತಾರಿಲ್ಲ, ಬೇಗ ಹೇಳ್ಬೇಕು ನೀನು ಅಂಥೇಳಿ ಹೇಳೋದೇನಪ್ಪ ಅಂದರೆ ಅಡ್ವೈಸ್. ಓಕೆ, ಆಮೇಲೆ ಸೋಮು ಪ್ಲೀಸ್ ಟೆಲ್ ಮಿ ಅ ಸ್ಟೋರಿ. ಪ್ಲೀಸ್ ಅಂತ ಬಂದಿದ್ದೇನೆ. ಸೊ ಇದೇನಪ್ಪ ಅಂದರೆ ರಿಕ್ವೆಸ್ಟ್. ಓಕೆ, ರಿಕ್ವೆಸ್ಟ್ ಅನ್ನೋದು ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಈ ಥರ ನಿಮಗೆ ಏನಿರ್ತವೆ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರ್ತವೆ. ಸೊ ನಿಮಗೆ ಇನ್ನೂ ಒಂದು ಇಲ್ಲಿ ಕೇಳಿದ್ದಾರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಸೊ ಯಾವ ಥರ ಅಂತಂದರೆ, ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಫಾರ್ ದ ಅಂಡರ್ಲೈನ್ ಇನ್ ಅ ಸೆಂಟೆನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಉಮಾ ಮತ್ತೆ ಇನ್ನೊಬ್ರು ಯಾರಪ್ಪ ಅಂತಂದರೆ ಟೀಚರ್ ನಡುವೆ ಏನಾಗಿದೆ, ಸಂಭಾಷಣೆ ಆಗಿದೆ. ಉಮಾ ಮತ್ತು ಟೀಚರ್ ನಡುವೆ ಸಂಭಾಷಣೆ ಆಗಿದೆ. ಸೊ ಏನಪ್ಪ ಅಂತಂದರೆ ಉಮಾ ಹೇಳ್ತಾರೆ ಗುಡ್ ಮಾರ್ನಿಂಗ್ ಸರ್ ಅಂತೇಳಿ. ಓಕೆ, ಅದಕ್ಕೆ ಟೀಚರ್ ಹೇಳ್ತಾರೆ ವೆರಿ ಗುಡ್ ಮಾರ್ನಿಂಗ್ ಅಂಥೇಳಿ ಯಾರು ಹೇಳ್ತಾರೆ, ಟೀಚರ್ ಹೇಳ್ತಾರೆ. ಉಮನ್ ಸೆಂಟೆನ್ಸ್ ಏನಪ್ಪ ನೆಕ್ಸ್ಟ್ ಅಂತಂದರೆ, ಉಮನ್ ಸೆಂಟೆನ್ಸ್ ಏನಪ್ಪ ಅಂದರೆ, ಸರ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಆ್ಯಸ್ ವಿ ಫೈಂಡ್ ಅ ವೆರಿ ಡಿಫಿಕಲ್ಟ್ ಅಂಥೇಳಿ ಏನು ಮಾಡ್ತಾಳೆ ಅಂತಂದರೆ, ಉಮಾ ಟೀಚರ್ಗೆ ಹೇಳ್ತಾರೆ. ಉಮಾ ಯಾರಿಗೆ ಹೇಳ್ತಾರೆ, ಟೀಚರ್ಗೆ ಹೇಳ್ತಾರೆ. ಏನಪ್ಪ ಅಂದರೆ, ಸರ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಆ್ಯಸ್ ವಿ ಫೈಂಡ್ ಇಟ್ ಇನ್ ಅ ವೆರಿ ಡಿಫಿಕಲ್ಟ್ ಅಂಥೇಳಿ ಉಮಾ ಹೇಳ್ತಾಳೆ. ನಾನು ಹೇಳಿದೆ, ಎಲ್ಲಿ ಪ್ಲೀಸ್ ಅನ್ನೋ ವರ್ಡ್ ಬರುತ್ತೆ ನಿಮ್ಮ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಏನಿರುತ್ತೆ ಅಂತಂದರೆ ಅದು ರಿಕ್ವೆಸ್ಟ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಸಂಭಾಷಣೆ ಏನಪ್ಪ ಅಂದರೆ, ಎಸ್ ಬೈ ಆಲ್ ಮೀನ್ಸ್. ಓಕೆ, ನಾನು ಕಲಿಸ್ತೀನಲ್ಲ, ನನಗೆ ಖುಷಿ ನಿಮಗೆ ಕಲಿಸೋದಕ್ಕೆ ಅಂಥೇಳಿ ಟೀಚರ್ ಹೇಳ್ತಾರೆ. ಅದಕ್ಕೆ ಉಮಾ ಹೇಳ್ತಾರೆ ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ಏನು ಮಾಡಿದ್ದಾರೆ ಅಂತಂದರೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಕೆಳಗಡೆ ಆಪ್ಷನ್ಸ್ ನಿಮ್ಗೆ ಏನು ಕೊಟ್ಟಿದ್ದಾರೆ, ರಿಕ್ವೆಸ್ಟಿಂಗ್, ಆಮೇಲೆ ಆರ್ಡರಿಂಗ್, ಆಮೇಲೆ ಸಜೆಸ್ಟಿಂಗ್, ಆಮೇಲೆ ಅಗ್ರಿಮೆಂಟ್ ಅಂತೇಳಿ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಆಪ್ಷನ್ಸನ್ನು ಎ ಬಿ ಸಿ ಡಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು, ರಿಕ್ವೆಸ್ಟಿಂಗ್ ಈಸ್ ಅ ರೈಟ್ ಆನ್ಸರ್. ಸೊ ಈ ಥರ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇಷ್ಟು ನಿಮ್ಗೆ ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಇದ್ರ ಬಗ್ಗೆ ಹೇಳಿದ್ರೆ ಇನ್ನೂ ಜಾಸ್ತಿ ಇದೆ. ಐ ಹೋಪ್ ಯು ಪೀಪಲ್ ಆರ್ ಅಂಡರ್ಸ್ಟ್ಯಾಂಡ್. ಓಕೆ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ, ಅಥವಾ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದು ಅದನ್ನು ಪ್ರಾಬ್ಲಮ್ನ ಬಿಡ್ಸಕ್ಕೆ ಬರಲಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾವು ಮುಂದಿನ ಕ್ಲಾಸಲ್ಲಿ ಮತ್ತೆ ನಿಮಗೆ ಯಾವುದ್ರ ಮೇಲೆ, ವರ್ಬ್ಸ್ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಕ್ವಶನನ್ನು ರೈಸ್ ಮಾಡಿದ್ದಾರೆ. ಸೊ ಮುಂದಿನ ಕ್ಲಾಸಲ್ಲಿ ವರ್ಬನ್ನು ನಾವು ನೋಡ್ತಾ ಬರೋಣ.